ನಮಸ್ಕಾರ ಸ್ನೇಹಿತರೆ. ಹಿಂದಿನ ಪೀರಿಯಡ್ನಲ್ಲಿ ರೂಲ್ ಆಫ್ 0 ಆ್ಯಂಡ್ 1 ಇದರ 3ನೇ ಭಾಗವನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು 4ನೇ ಭಾಗವನ್ನು ಅಭ್ಯಾಸ ಮಾಡೋಣ. ಅದೇ ರೀತಿ ಹಿಂದಿನ ವಿಡಿಯೋದಲ್ಲಿ 0/1 ಮತ್ತು 0:1 ಅಂದ್ರೇನು, ಅದರ ವ್ಯಾಲ್ಯೂ ಎಷ್ಟು, ಯಾಕೆ ಇದನ್ನು ಸ್ಟಡಿ ಮಾಡಿದ್ವಿ. ಅದೇ ರೀತಿ n/0 ಇದರ ವ್ಯಾಲ್ಯೂ ಎಷ್ಟು, ಯಾಕೆ ಇದನ್ನು ಮ್ಯಾಥಮೆಟಿಕಲಿ ಮತ್ತು ನ್ಯಾಚುರಲ್ ಲೈಫಿಗೆ ಅನ್ವಯಿಸಿ ಸ್ಟಡಿ ಮಾಡಿದ್ವಿ. ಇವತ್ತಿನ ಪೀರಿಯಡ್ನಲ್ಲಿ ಈ 4 ಅಂಶಗಳನ್ನು ಅಭ್ಯಾಸ ಮಾಡೋಣ ಸ್ನೇಹಿತರೆ. ಈ ಅಂಶಗಳನ್ನು ಅಭ್ಯಾಸ ಮಾಡುವಂಥ ಪೂರ್ವದಲ್ಲಿ ಒಂದು ಮಾರಲ್ ಸ್ಟೋರಿಯನ್ನು ಕೇಳಿ ಒಂದು ಹೋಗೋಣ ಸ್ನೇಹಿತರೆ. ಒಂದು ಕಾಡಿನಲ್ಲಿ ಒಬ್ಬರು ಸನ್ಯಾಸಿಗಳು ಹೋಗ್ತಾ ಇದ್ರಂತೆ. ಆವಾಗ ಒಂದು ಹಾವು ಅಲ್ಲಿ ಆಡ್ತಿರೋಂಥ 4 ಮಕ್ಕಳ ಹತ್ರ ಹೋಗಿ ಬುಸ್ ಅಂತಂತೆ. ಆ ಮಕ್ಕಳು ಹೆದರಿ ಓಡೋದಂತೆ. ಇದನ್ನು ಆ ಸನ್ಯಾಸಿ ಅದನ್ನು ನೋಡಿದ್ರಂತೆ ಆ ಗುರುಗಳು. ಆವಾಗ ಹಾವನ್ನು ಕರೆದ್ರಂತೆ, ಅಲ್ಲಪ್ಪ ಅವರು ನಿನಗೇನು ತೊಂದರೆ ಕೊಟ್ಟಿಲ್ಲ, ಅನ್ನೆಸರಿ ನೀನು ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯ, ಇದು ತಪ್ಪು, ಇದನ್ನು ಮಾಡಬಾರ್ದು ನೀನು ಅಂತ ಹೇಳಿದ್ರಂತೆ. ಅದು ಅವ್ರು ಹೇಳಿ ಹೋದ್ರಂತೆ. ಹಾವು ಗುರುಗಳ ಮಾತನ್ನು ಕೇಳ್ತಂತೆ, ಹಾಗಾದರೆ ನಾ ಇನ್ಮೇಲೆ ಯಾರಿಗೂ ಬುಸ್ ಅನ್ಬಾರ್ದು ಅಂದು ಸುಮ್ಮನೆ ತನ್ನಷ್ಟಕ್ಕೆ ತಾನು ಗಿಡದ ಬಿಡು ಕೂಡ್ತಿತ್ತಂತೆ. ದಿನ ಈ ಮಕ್ಕಳು ಆಡ್ಲಿಕ್ಕೆ ಬರೋರಂತೆ. ಇದು ಬುಸ್ ಅಂದೇ ಇರೋದು ನೋಡಿ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದು ಇದು ಹತ್ತಿರ ಬಂದ್ರಂತೆ. ಒಂದು ದಿವಸ ಏನೂ ಮಾಡಲಿಲ್ಲ, ಅವ್ರಿಗೆ ಧೈರ್ಯ ಬಂತಂತೆ. ಮರುದಿವಸ ಇನ್ನೂ ಧೈರ್ಯ ಬಂತು, ಅವರು ಅದಕ್ಕೆ ಕೀಟ್ಲೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಮತ್ತೂ ಏನು ಮಾಡಲಿಲ್ಲ, ಇನ್ನೂ ಧೈರ್ಯ ಬಂತು, ಅದರ ಮರುದಿವಸ ಬಂದು ಕಲ್ಲು ಒಗಿಲಿಕ್ಕೆ ಶುರು ಮಾಡಿದ್ರಂತೆ. ಆದರೂ ಏನೂ ಮಾಡಲಿಲ್ಲ, ಅವ್ರಿಗೆ ಇನ್ನೂ ಧೈರ್ಯ ಬಂತು, ಅದರ ಮರುದಿವಸ ಬಂದು ಕೋಲಿಂದ ಹೊಡಲಿಕ್ಕೆ ಶುರು ಮಾಡಿದ್ರಂತೆ. ಹೀಗೆ ಕೀಟಲೆಗಳನ್ನು ಹೆಚ್ಚಿಗೆ ಶುರು ಮಾಡ್ತಾ ಹೋದ್ರಂತೆ. ಮುಂದೇನಾದರೂ ಸ್ವಲ್ಪ ದಿವಸ ಆದ ನಂತರ ಮತ್ತೆ ಆ ಸನ್ಯಾಸಿಗಳು ಅದೇ ಮಾರ್ಗವಾಗಿ ಹೋಗ್ತಾಯಿದ್ರು. ಹೋಗ್ತಾ ಹೋಗ್ತಾ ಹಾವನ್ನು ನೋಡಿದರು. ಮೈ ತುಂಬ ಗಾಯ ಆಗಿತ್ತಂತೆ. ಹಾವು ತುಂಬ ಸೊರಗಿ ಬಿಟ್ಟಿತ್ತಂತೆ. ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಯಾಕಪ್ಪ, ಏನೇನು ಪರಿಸ್ಥಿತಿ, ಯಾಕೆ ಹಿಂಗೆ? ಎಲ್ಲ ನಿಮ್ಮ ಉಪದೇಶದ ಪ್ರಭಾವ ಗುರುಗಳೇ. ನಾನೇನು ಮಾಡಿದ್ನು? ನೀವೇ ಹೇಳಿದ್ರಲ್ಲ ಗುರುಗಳೇ, ಹಾವು ಮಕ್ಕಳ ಮೇಲೆ ಹೋಗಿ ಬೂಸ್ ಅನ್ಬಾರ್ದು ಅಂತ ನೀವು ಹೇಳಿದ್ರಿ. ನಾನು ಬೂಸ್ ಅನ್ನಲಿಲ್ಲ, ಅವ್ರು ಬಂದು ನನಗೆ ಕೀಟಲೆ ಕೊಡೋಕ್ಕೆ ಶುರು ಮಾಡಿದರು, ನನ್ನ ಪರಿಸ್ಥಿತಿ ಹೀಗಾಗಿದೆ. ಅವಾಗ ಗುರುಗಳು ಹೇಳಿದ್ರಂತೆ, ಅಲ್ಲಯ್ಯ, ನಾನು ನಿನಗೆ ಹೇಳಿದ್ದು ಅನ್ನೆಸಸರಿ ಮತ್ತೊಬ್ರಿಗೆ ಹೋಗಿ ಬೂಸ್ ಅನ್ಬೇಡ ಅಂತ ಹೇಳಿದ್ದೆ. ಆದರೆ ನಿನ್ನ ಆತ್ಮರಕ್ಷಣೆ ಮಾಡ್ಕೋಬೇಡ ಅಂತ ನಾನು ಯಾವಾಗಾದ್ರೂ ನಿನಗೆ ಹೇಳಿದ್ನ? ಆ ಭಗವಂತ ನಿನಗೆ ಬೂಸ್ ಅನ್ನೋಂಥ ಶಕ್ತಿ ಕೊಟ್ಟಿರೋದೇ ನಿನ್ನ ಆತ್ಮರಕ್ಷಣೆಗೆ. ಅದು ನಿನ್ನ ಕರ್ತವ್ಯ. ಆತ್ಮರಕ್ಷಣೆಗಾಗಿ ನೀವು ಬೂಸ್ ಅನ್ಬೇಕು, ಅನ್ನೆಸಸರಿ ಹೋಗಿ ಮತ್ತೊಬ್ರಿಗೆ ಬೂಸ್ ಅನ್ಬೇಡ ಅಂತ ಹೇಳಿದ್ದೆ ನಾನು ಅಷ್ಟೇ. ಇದನ್ನೇ ಗೀತೆಯ ಸಾರನ್ನು ಹೇಳ್ತಿಸ್ತಂತೆ. ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡೋದು ಇದನ್ನೇ. ದುರ್ಯೋಧನ ಅನ್ನೆಸಸರಿ ಯುದ್ಧವನ್ನು ಮಾಡಲಿಕ್ಕೆ ತೊಗೊಂಡಿದ್ದಾನೆ. ನೆಸಸರಿ ಇರಲಿಲ್ಲ, ಅದು ಅಧರ್ಮ ಆಯಿತು. ನೀನು ಅನಿವಾರ್ಯವಾಗಿ ಯುದ್ಧವನ್ನು ಮಾಡ್ತಾ ಇದ್ದೀಯ. ಇದು ನಿನ್ನ ಧರ್ಮ, ನಿನ್ನ ಕರ್ತವ್ಯ. ನೀನು ಕರ್ತವ್ಯವನ್ನು ಮಾಡಲಿಲ್ಲ ಅಂದರೆ ನಿನ್ನ ಅಧರ್ಮ ಆಗುತ್ತೆ. ಅವನು ಆ ಕರ್ತವ್ಯವನ್ನು ನೆನಪು ಒಂದು ಅಧರ್ಮ ಆಗಿದೆ. ಆದ್ದರಿಂದ ನೀನು ಎದ್ದು ಯುದ್ಧವನ್ನು ಮಾಡಿ ಧರ್ಮವನ್ನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನ್ಯಾಯವಾಗಿ ನಾವು ಮಾಡೋದು ಕೆಲಸ ಯಾವುದೂ ತಪ್ಪಲ್ಲ ಸ್ನೇಹಿತರೆ. ನ್ಯಾಯವಾಗಿ ಇರಬೇಕು, ನಮ್ಮ ಉದ್ದೇಶ ಒಳ್ಳೆಯದಿರಬೇಕು. ಆವಾಗ ನಾವು ಯಾವುದು ಕಾರ್ಯವನ್ನು ಮಾಡಿದರೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಇದರಿಂದ ತಿಳ್ಕೊಳ್ಳುವಂಥ ಒಂದು ಮಾರಲ್ ಸ್ನೇಹಿತರೆ. ಓಕೆ, ಈಗ ಸಬ್ಜೆಕ್ಟಿಗೆ ಬರೋಣ. ಇವತ್ತು ನಾವು ಸ್ಟಡಿ ಮಾಡಬೇಕಾದಂಥ ಸಬ್ಜೆಕ್ಟು 1/0, 0:0, 0/0 ಆ್ಯಂಡ್ 0:-1. ಮೊಟ್ಟ ಮೊದಲನೇ ಬಾರಿಗೆ ನಾವು 1/0 ತೆಗೆದುಕೊಳ್ಬೇಕು. ಅದಕ್ಕಿಂತ ಮೊದಲು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ತೇನೆ ಸ್ನೇಹಿತರೆ. x = y. ನಾರ್ಮಲ್ x = y. x ಮತ್ತು y ಅವುಗಳ ವ್ಯಾಲ್ಯೂ ಸರಿಯಾಗಿದೆ. ಈಗ ನಾನು ಎರಡೂ ಸೈಡು ಮಲ್ಟಿಪ್ಲೈ ಬೈ x ಆನ್ ಬೋತ್ ಸೈಡ್. ಮಲ್ಟಿಪ್ಲೈ ಬೈ x ಆನ್ ಬೋತ್ ಸೈಡ್. ಸೊ ಮಲ್ಟಿಪ್ಲೈ ಮಾಡಿದರೆ +x +x, ಪ್ಲಸ್ ಇಂಟು ಪ್ಲಸ್ ಪ್ಲಸ್ x ಇಂಟು x, x². ಎಕ್ಸನ್ನು 2 ಸತಿ ಗುಣಿಸ್ತಾ ಇದೆ, x² = y ಹಿಂದೆ ಪ್ಲಸ್ ಇದೆ, x ಹಿಂದೆ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ y ಇಂಟು x, yx. ಸರಿಯಾಗಿದೆ ಸಲ ಸ್ನೇಹಿತರೆ. x² = y ಇಂಟು x. ಈಗ ಸಬ್ಸ್ಟ್ರ್ಯಾಕ್ಟ್ y² ಆನ್ ಬೋತ್ ಸೈಡ್. ಎರಡೂ ಸೈಡು ನಾವು ಯಾವುದೇ ಕ್ರಿಯೆಯನ್ನು ಮಾಡಲಿ, ಎರಡೂ ಸೈಡು ಮಾಡಿದಾಗ ವ್ಯಾಲ್ಯೂ ಚೇಂಜ್ ಆಗಲ್ಲ ಸ್ನೇಹಿತರೆ. ನಾವು ಯಾವ ಕಾರ್ಯವನ್ನು ಮಾಡೋದಕ್ಕೆ ಮಾಡ್ಬೋದು. ಉದಾಹರಣೆಗೆ 3 = 3, ಎರಡೂ ಸೈಡು 1 ಕೂಡಿಸ್ರಿ. 3 + 1 = 3 + 1, 4 = 4. ವ್ಯಾಲ್ಯೂ ಚೇಂಜ್ ಆಗಲಿಲ್ಲ.
ಇಕ್ವೇಷನ್ನು ಸರಿಯಾಗಿದೆ. ಸೊ ಈ ರೀತಿ ಎರಡೂ ಕಡೆ ಕೂಡಿಸೋದು ಗಣಿತದಲ್ಲಿ ಮಾನ್ಯವಾಗಿದೆ. ಸೊ ಈ ಕ್ರಿಯೆಯನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೂಡಿಸೋದಾಗಲಿ ಅಥವಾ ಗುಣಿಸೋದಾಗಲಿ, ಸಬ್ಸ್ಟ್ರಾಕ್ಷನ್ ಆಗಲಿ, ಡಿವಿಷನ್ ಆಗಲಿ ಎರಡೂ ಸೈಡು ಮಾಡಬೇಕು. ಹಾಗೆ ಇಲ್ಲಿ ಸಬ್ಸ್ಟ್ರಾಕ್ಟ್ ವೈ ಸ್ಕ್ವೇರ್ ಆನ್ ಬೋತ್ ಸೈಡ್. ಈ ಕಡೆನೂ ವೈ ಸ್ಕ್ವೇರ್ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಈ ಕಡೆನೂ ವೈ ಸ್ಕ್ವೇರ್ ಸಬ್ಸ್ಟ್ರಾಕ್ಟ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು ವೈ ಎಕ್ಸ್ ಮೈನಸ್ ವೈ ಇಕ್ವೇಷನ್. ಈಗ ನೋಡಿ ಸ್ನೇಹಿತರೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದು ಒಂದು ಸೂತ್ರಕ್ಕೆ ಹೊಂದುತ್ತೆ. ಯಾವ್ದು ಗೊತ್ತಾ ಸ್ನೇಹಿತರೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎಕ್ಸ್ಪ್ಲನೇಷನ್ ಏನು ಹೇಳ್ತಾ ಇದು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದಿಸ್ ಈಸ್ ಎಕ್ಸ್ಪ್ಲನೇಷನ್. ಬಹುತೇಕ ಇದನ್ನು ನೀವು ಎಲ್ಲ ವಿದ್ಯಾರ್ಥಿಗಳು ಕಲ್ತಿರ್ತೀರ. ಬೈ ಚಾನ್ಸ್ ನೆನಪಿಲ್ಲ ಅಂದರೆ ಸ್ವಲ್ಪ ನೋಡಿ ಸ್ನೇಹಿತರೆ, ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯಾಕೆ ಬರುತ್ತೆ ಅಂತ ಸ್ವಲ್ಪ ಬ್ರೀಫಾಗಿ ನೋಡಿದರೆ, ಪ್ಲಸ್ ಇಂಟು ಪ್ಲಸ್, ಈಗ ಎರಡು ಬ್ರ್ಯಾಕೆಟ್ನಲ್ಲಿದೆ ಅಂದರೆ ಈ ಎರಡೂ ಸಂಖ್ಯೆಗಳನ್ನು ಗುಣಿಸ್ಬೇಕು ಅಂತ ತಾನೆ. ಸೊ ಇವನು ಗುಣಿಸ್ಬೇಕಾದ್ರೆ ನನಗೆ ಗುಣಾಕಾರದಲ್ಲಿ ರೂಲ್ಸ್ ಏನಿದೆ? ಒಂದು ಸಂಖ್ಯೆಯಿಂದ ಈ ಎರಡು ಸಂಖ್ಯೆಗಳಿಗೆ ಗುಣಿಸೋದು, ನೆಕ್ಸ್ಟು ಎರಡನೇ ಸಂಖ್ಯೆಯಿಂದ ಈ ಎರಡು ಸಂಖ್ಯೆಗಳಿಗೆ ಗುಣಿಸೋದು. ಇದು ಗುಣಾಕಾರದ ಪದ್ಧತಿ. ಸೊ ಆ ಪ್ರಕಾರ ಹೋದರೆ ಪ್ಲಸ್ ಎ ಇಂಟು ಎ ಮೈನಸ್ ಬಿ ಆಗಬೇಕು. ಸೊ ಎ ಇಂಟು ಎ ಮೈನಸ್ ಬಿ, ಹೌದು ತಾನೆ? ನೆಕ್ಸ್ಟು ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ಸಿಸ್ಟಮ್. ಹಾಗಾದರೆ ಇಲ್ಲೇ ಎಕ್ಸ್ಪ್ಲನೇಷನ್ ಮಾಡಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಎ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಎ ಬಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಬಿ ಬಿ ಸ್ಕ್ವೇರ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲೇನು ಬಂತು? ಮೈನಸ್ ಎ ಬಿ ಪ್ಲಸ್ ಎ ಬಿ. ಸೊ ಮೈನಸ್ ಎ ಬಿ ಒಳಗೆ ಪ್ಲಸ್ ಎ ಬಿ ಕಳೆದುಬಿಟ್ರೆ ಇದು ಇಲ್ಲ. ಹಾಗಾದರೆ ಉಳಿದಿದ್ದೇನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎಲ್ ಎಚ್ ಎಸ್ ಇಸ್ ಕೊಟ್ಟು ಆರ್ ಎಚ್ ಎಸ್. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದರ ಎಕ್ಸ್ಪ್ಯಾನ್ಷನ್ ಫಾರ್ಮು ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಈ ಸೂತ್ರವನ್ನು ಇಲ್ಲಿ ಅನ್ವಯಿಸೋಣ ಸ್ನೇಹಿತರೆ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಸೊ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು, ಈಗ ನೋಡಿ ಸ್ನೇಹಿತರೆ, ಎರಡು ಸಂಖ್ಯೆಗಳಿವೆ, ಎರಡರಲ್ಲೂ ವೈ ಕಾಮನ್ ಇದೆ. ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ. ಸೊ ವಾಯನ್ನು ಇಲ್ಲೇನಾಗಬೇಕಿತ್ತು? ವೈ ಸ್ಕ್ವೇರ್ ಸ್ನೇಹಿತರೆ, ಯಾಕಂದ್ರೆ ವೈ ಸ್ಕ್ವೇರಿಂದ ಎರಡು ಕಡೆ ಮಲ್ಟಿಪ್ಲೈ ಮಾಡಿ ಬೋತ್ ಸೈಡ್. ಸೊ ಈ ಕಡೆ ವೈ ಸ್ಕ್ವೇರ್. ಸೊ ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ. ವಾಯನ್ನು ಕಾಮನ್ ತೆಗಿತಾನೆ ಸ್ನೇಹಿತರೆ. ವೈ ಇಂಟು ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಎರಡು ವೈ ಸ್ಕ್ವೇರ್ ಮೀನ್ಸ್ ವಾಟ್? ವೈ ಇಂಟು ವೈ ತಾನೆ. ಹಾಗಾದರೆ ಒಂದು ವಾಯನ್ನು ಇಲ್ಲಿ ಹೊರಗೆ ತೆಗೆದಿದ್ದೀವಿ, ಇದರಲ್ಲಿ ಒಂದು ವಾಯನ್ನು ಹೊರಗೆ ತೆಗೆದಿದ್ದೀವಿ, ಇನ್ನೊಂದು ವೈ ಇಲ್ಲೇ ಉಳಿಯುತ್ತೆ. ಸೊ ದ್ಯಾಟ್ ವೈ ಇಸ್ ಹಿಯರ್. ಅರ್ಥ ಆತಲ್ಲ? ಇದರಲ್ಲಿ ಎರಡು ವೈ ಇದೆ, ಒಂದು ವಾಯನ್ನು ಹೊರಗೆ ತೆಗೆದ್ವಿ, ಇನ್ನೊಂದು ವೈ ಇಲ್ಲಿ ಉಳ್ಕೊಂಡಿದೆ ಸ್ನೇಹಿತರೆ. ಸೊ ಏನಾಯ್ತದೆ? ವೈ ಇಂಟು ಎಕ್ಸ್ ಮೈನಸ್ ವೈ. ಈಗ ಎಕ್ಸ್ ಮೈನಸ್ ವೈನ ಈ ಕಡೆ ತೊಗೊಂಬರೋಣ ಸ್ನೇಹಿತರೆ. ಇವು ಎರಡರ ಮಧ್ಯೆ ಏನಿದೆ ಚಿಹ್ನೆ? ಇಲ್ಲಿ ಮಲ್ಟಿಪ್ಲಿಕೇಶನ್. ಹಾಗಾದರೆ ಈಕ್ವಲ್ ಟು ಚಿಹ್ನೆಯಿಂದ ಈ ಕಡೆ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಚಿಹ್ನೆ ಇದು ಈ ಕಡೆ ಬಂದರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ, ಅದರ ವಿರುದ್ಧ ಚಿಹ್ನೆ ಆಗುತ್ತೆ. ಅವಾಗ ಏನಾಗ್ತಿದ್ದು? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಲ್ಲಿ ಬಂತು, ಈ ಕಡೆ ಬಂದರೆ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ವೈ. ಗೊತ್ತಾಗ ಸ್ನೇಹಿತರೆ? ಈಗ ನ್ಯೂಮರೇಟರ್ನಲ್ಲೂ ಎಕ್ಸ್ ಮೈನಸ್ ವೈ ಇದೆ, ಮೇಲೂ ಎಕ್ಸ್ ಮೈನಸ್ ವೈ ಇದೆ. ಈ ಎರಡೂ ಎಕ್ಸ್ ಮೈನಸ್ ವೈನ ಕ್ಯಾನ್ಸಲ್ ಮಾಡೋಣ. ಉಳಿತೇನಾಗಾದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ವೈ. ಈಗ ವಾಯ್ದ ಬೆಲೆ ಏನಿದೆ ನನಗೆ? ಎಕ್ಸ್, ಅಥವಾ ಎಕ್ಸ್ದ ಬೆಲೆ ವಾಯ್ ಇದೆ. ಸೊ ಎಕ್ಸ್ ಇದ್ದಲ್ಲೇ ಅದರ ಬೆಲೆ ವಾಯನ್ನು ನಾವು ತುಂಬ್ತೇನೆ ಸ್ನೇಹಿತರೆ. ಅವಾಗ ಏನಾಗ್ತದೆ? ವೈ ಪ್ಲಸ್ ವೈ ಈಕ್ವಲ್ ಟು ವೈ. ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವೈ ಪ್ಲಸ್ ವೈ 2y ಈಕ್ವಲ್ ಟು ವೈ. ಈಗ ಈ ವಾಯನ್ನು ಆ ಕಡೆ ಹೋದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ. ಸೊ 2 ಈಕ್ವಲ್ ಟು ವೈ ಡಿವೈಡ್ ಬೈ ವೈ, ದಿಸ್ ಈಸ್ ಕ್ಯಾನ್ಸಲ್, 2 ಈಕ್ವಲ್ ಟು 1.
2 = 1. ಈಸ್ ಇಟ್ ರೈಟ್? ಎರಡು ಒಂದು ಸಂಖ್ಯೆಗೆ ಒಂದಕ್ಕೆ ಸಮ ಇರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅಂದರೆ ಇಲ್ಲೇ ರಾಂಗ್ ಆನ್ಸರ್ ಬಂತು. ಹಾಗಾದರೆ ಈ ರಾಂಗ್ ಆನ್ಸರ್ ಯಾಕೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸ್ವಲ್ಪ ತಡೆದು ನೋಡೋಣ. ಈಗ ಈ ಕಡೆ ಬರೋಣ ಸ್ನೇಹಿತರೆ. ಇದು ಒಂದು ಉದಾಹರಣೆ ನೋಡೋಣ. ಆಮೇಲೆ ಈಗ ಈ ಉದಾಹರಣೆಗೆ ಬರೋಣ. 0/0. 0/0 ಇದನ್ನು ನಾನು ಇನ್ನೊಂದು ರೀತಿ ಬರೀತೇನೆ ಸ್ನೇಹಿತರೆ. 100 - 100 ಡಿವೈಡೆಡ್ ಬೈ 100 - 100. ಇಸ್ ಇಟ್ ರಾಂಗ್? ಇಲ್ಲ ತಾನೆ? 100 ಹೋದ್ರೆ 0, 100 ಹೋದ್ರೆ 0. ಈಗ ಇದನ್ನೇ ಇನ್ನೊಂದು ರೀತಿ ಬರೀತೇನೆ ಸ್ನೇಹಿತರೆ. 10² - 10² ಡಿವೈಡೆಡ್ ಬೈ 10 × 10 - 10 × 10. ನೋ, ಇಸ್ ಇಟ್ ರಾಂಗ್? ಇಲ್ಲ. 10² ಅಂದರೆ 100, ಇಲ್ಲೂ 10² ಅಂದರೆ 100. 10 × 10 ಅಂದರೆ 100, 10 × 10 ಅಂದರೆ 100. ಗೊತ್ತಾನೆ? ಓಕೆ. ಈಗೇನಾಯಿತು? a² - b² ಈ ಎಕ್ಸ್ಪೆನ್ಷನ್ ಫಾರ್ಮಿಗೆ ಬಂತು ಸ್ನೇಹಿತರೆ. ಹಾಗಾದರೆ ಇದರ ಎಕ್ಸ್ಪೆನ್ಷನ್ ಏನು? a + b, a - b. ಸೊ ಆ ಪ್ರಕಾರ ಹೋದರೆ 10 + 10 × 10 - 10 ಡಿವೈಡ್ ಬೈ, ಇಲ್ಲಿ ನೋಡಿ ಎರಡೂ ಸಂಖ್ಯೆಗಳಲ್ಲಿ 10 ಕಾಮನ್ ಇದೆ. ಸೊ ಒಂದು 10 ಕಾಮನ್ ತೆಗಿತೀನಿ, ಉಳಿತೇನು? 10, 10 - 10. ಈ 2 10ರಲ್ಲಿ ಒಂದು 10 ಹೊರಗೆ ಬಂತು, ಈ 2 10ರಲ್ಲಿ ಒಂದು 10 ಹೊರಗೆ ಬಂತು, ಈ 2 10 ಹೊರಗೆ ಬಂತು, ಈ 2 10ಗಳು ಇಲ್ಲಿ ಉಳ್ಕೊಂಡು ಮಧ್ಯ ಮೈನಸ್ ಚಿಹ್ನೆ ಹಾಗೆ ಐತೆ. ಅರ್ಥ ಆಯ್ತಲ್ಲ? ಓಕೆ. ಈಗೇನಾಯಿತು? 10 - 10, 10 - 10 ಬೋತ್ ಆರ್ ಕ್ಯಾನ್ಸಲ್ಡ್. ಉಳಿತೇನು? 10 + 10 ಡಿವೈಡ್ ಬೈ 10. 10 + 10 20 ಡಿವೈಡ್ ಬೈ 10. 10 1s are 10 2s are. So this is equal to 2. Means 0/0 = 2. Is it right? ಆದರೆ ನಾವು ಎಲ್ಲೂ ಮ್ಯಾಥಮೆಟಿಕಲ್ ಪ್ರೊಸೆಸ್ಸನ್ನು ತಪ್ಪು ಮಾಡಿಲ್ಲ. ಕರೆಕ್ಟಾಗಿ ಮ್ಯಾಥಮೆಟಿಕಲ್ ಪ್ರೊಸೆಸ್ಸನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲೂ ಅಷ್ಟೇ, ಇಲ್ಲೂ ಕೂಡ ಮ್ಯಾಥಮೆಟಿಕಲ್ ಪ್ರೊಸೆಸ್ಸು ಕರೆಕ್ಟಾಗಿ ಬಂದಿದೆ. ಈವನ್ ಆಲ್ಸೋ ನಮ್ಮ ಉತ್ತರ ಎರಡೂ ರಾಂಗ್ ಬರಲಿಕ್ಕೆ ಕಾರಣ ಏನು? ಈಗ ನೋಡೋಣ ಸ್ನೇಹಿತರೆ. ಗಣಿತದಲ್ಲಿ ಒಂದು ಮಜಾ ಹೇಗಿದೆ ಅನ್ನೋದು ನೋಡೋಣ. ಈಗ 0/0 ನಾವು ಏನು ತೊಗೊಂಡಿದ್ದೀವಿ? ಡಿನಾಮಿನೇಟರ್ನಲ್ಲಿ ಏನಿದೆ ಸ್ನೇಹಿತರೆ? 0 ಇದೆ ತಾನೆ? ಓಕೆ. ಇಲ್ಲಿ ಬನ್ನಿರಿ ಸ್ನೇಹಿತರೆ. ಇಲ್ಲಿ ಏನಿದೆ ಅಂದರೆ ಮೊಟ್ಟ ಮೊದಲೇ ಡಿನಾಮಿನೇಟರ್ ಇಲ್ಲಿ ಬರುತ್ತೆ. x - y, x = y ಇದೆ. ಗೊತ್ತಾನೆ? x - y, x ಬದಲಾಗಿ y ಬೆಲೆನೇ ಇಲ್ಲಿ ತುಂಬಿದರೆ y - y, y - y ಇದರ ಬೆಲೆ ಏನಾಯ್ತು ಸ್ನೇಹಿತರೆ? y - y = 0 ತಾನೆ? ಅಂದಮೇಲೆ ಇಲ್ಲೂ ಕೂಡ ಡಿನಾಮಿನೇಟರ್ನಲ್ಲಿ 0 ಬಂತು. ಗೊತ್ತಾನೆ? ಇಲ್ಲೂ ಡಿನಾಮಿನೇಟರ್ನಲ್ಲಿ 0 ಬಂತು, ಇಲ್ಲೂ ಡಿನಾಮಿನೇಟರ್ನಲ್ಲಿ 0 ಬಂತು. ಸೊ ಎರಡೂ ಕಡೆ ಡಿನಾಮಿನೇಟರ್ನಲ್ಲಿ 0 ಬಂದಿರೋದ್ರಿಂದ ನಮಗೆ ಉತ್ತರ ಏನು ಬಂತು? ರಾಂಗ್ ಆನ್ಸರ್ ಬರ್ತಾ ಇದೆ. ಇಟ್ ಮೀನ್ಸ್ ಯಾವುದೇ ಎಕ್ಸಾಂಪಲ್ನಲ್ಲಿ, ಯಾವುದೇ ಒಂದು ಉದಾಹರಣೆಗಳಲ್ಲಿ 0ದಿಂದ ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ, ಈ ಎರಡಕ್ಕೂ ಇನ್ಡಿಟರ್ಮೈನ್. ಇನ್ಡಿಟರ್ಮೈನ್, ವ್ಯಾಲ್ಯೂ ನಾಟ್ ಫೌಂಡ್. ಯಾಕೆಂದರೆ ಅವುಗಳಿಗೆ ವ್ಯಾಲ್ಯೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸ್ವಲ್ಪ ನ್ಯಾಚುರಲ್ ಲೈಫಿಗೆ ಅನ್ವಯಿಸಿ ಇದನ್ನು ನೋಡೋಣ ಸ್ನೇಹಿತರೆ. 1/0. ಯಾವುದೇ ಒಂದು ವಸ್ತು ಇದೆ, ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಗೆ 0ದಿಂದ ಡಿವೈಡ್ ಮಾಡಿರಿ. ಒಂದು ಸಂಖ್ಯೆಗೆ 0ದಿಂದ ಡಿವೈಡ್ ಮಾಡೋಣ ಸ್ನೇಹಿತರೆ. ಹಾಗಾದರೆ ಈ ಮಗ್ಗಿಯಲ್ಲಿ ಗುಣಿಸ್ತಾ ಹೋದರೆ ಒಂದಕ್ಕೆ ಸಮನಾಗಿ ಅಥವಾ ಒಂದಕ್ಕೆ ಸಮೀಪ ಇರುವಂಥ ಒಂದು ಸಂಖ್ಯೆ ಬರಬೇಕಿದ್ರಲ್ಲಿ, ಅಂದರೆ ಇದನ್ನು ಭಾಗಾಕಾರ ಮಾಡಲಿಕ್ಕೆ ಬರುತ್ತೆ. ಹಾಗಾದರೆ 0 ಮಗ್ಗಿಯನ್ನು ತೆಗೆದುಕೊಡಿಸ್ತೀನಿ. 0 × 1 = 0,
0 × 2 = 0, 0 × 3 = 0. ಒಂದರ ಬಗ್ಗೆ ನೀವು ಎಷ್ಟೇ ಹೇಳ್ರಿ, ಎಷ್ಟೇ ಹೋದರೂ ಕೂಡ ಆನ್ಸರು 0ನೇ ಬರುತ್ತೆ. ಹಾಗಾದರೆ ಒಂದಕ್ಕೆ ಭಾಗಿಸಬೇಕಾದ್ರೆ 0 ಒಂದಕ್ಕೆ ಸಮನಾಗಿ ಬರುವಂಥ ಸಂಖ್ಯೆ ಯಾವಾಗ ಕೊಡ್ಲಿಕ್ಕೆ ಸಾಧ್ಯ? ಇಂಪಾಸಿಬಲ್. ಈ ಸಂಖ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಮೀನ್ಸ್ 0ದಿಂದ 1ಅನ್ನು ಭಾಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದರ ಬದಲಾಗಿ ನೀವು ಏನೇ ಇಡ್ರಿ ಸ್ನೇಹಿತರೆ, ಎನ್ ಇಡ್ರಿ, 1000 ಇಡ್ರಿ, ಲಕ್ಷ ಇಡ್ರಿ, ಕೋಟಿ ಇಡ್ರಿ, ಯಾವ ಸಂಖ್ಯೆ ಇದ್ದರೂ ಕೂಡ 0ದಿಂದ ಭಾಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವೇನಂತೀವಿ, ಎಲ್ಲೇ ಡಿನಾಮಿನೇಟರ್ನಲ್ಲಿ 0 ಇದ್ದರೆ ದ್ಯಾಟ್ ಎಕ್ಸಾಂಪಲ್ ಆನ್ಸರ್ ಶುಡ್ ಬಿ ಇನ್ಡಿಟರ್ಮೈನ್. ಅದನ್ನು ವ್ಯಾಲ್ಯೂ ಕಂಡು ಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ತಲೆಗೆ ನೆನಪಿಟ್ಕೊಂಡ್ಬಿಡ್ರಿ ಸ್ನೇಹಿತರು. ಇಲ್ಲಿ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. 1/0 ಇದರ ಆನ್ಸರ್ ಏನು? ಇನ್ಫಿನಿಟಿ, ಇನ್ಡಿಟರ್ಮೈನ್, ನಾಟ್ ವ್ಯಾಲ್ಯೂ, ನಾಟ್ ಫೌಂಡ್, ಈ ರೀತಿ ಚಾಯ್ಸ್ಗಳನ್ನ ಇಡ್ತಾರೆ. ಅದರಲ್ಲಿ ನೀವು ಯಾವ ಚಾಯ್ಸನ್ನು ಆಡಿಸ್ತೀರಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅದರಿಂದ ಇದನ್ನ ತಲೆಯಲ್ಲಿ ಇಟ್ಕೊಡ್ರಿ. ಎಲ್ಲೇ ಡಿನಾಮಿನೇಟರ್ನಲ್ಲಿ 0 ಬಂದರೂ ದ್ಯಾಟ್ ಈಸ್ ಇನ್ಡಿಟರ್ಮೈನ್ಡ್, ವ್ಯಾಲ್ಯೂ ನಾಟ್ ಫೌಂಡ್. ಓಕೆ ಸ್ನೇಹಿತರೆ, ಯಾಕೆ ಅನ್ನೋದು ನಿಮ್ಮ ನ್ಯಾಚುರಲ್ ಲೈಫ್ ಅನ್ವಯಿಸ್ತಾನೂ ಗೊತ್ತಾಯಿತು. ಹಾಗಾದರೆ ಎಕ್ಸಾಂಪಲ್ ಪ್ರಕಾರನೂ ಗೊತ್ತಾಯಿತು. ಈಗ ನೆಕ್ಸ್ಟ್ ಬರೋಣ ಸ್ನೇಹಿತರೆ. ನೆಕ್ಸ್ಟು ಇದು ಅಷ್ಟೇ, 1/0 ಡಿನಾಮಿನೇಟರ್ 0 ಬಂತು, ಇಲ್ಲೂ ಡಿನಾಮಿನೇಟರ್ 0 ಬಂತು, ಇವೆರಡು ಇನ್ಡಿಟರ್ಮೈನ್ ಆಗಿಬಿಡ್ತೀವಿ. ಈಗ 0/0 ಇದ್ರ ವ್ಯಾಲ್ಯೂ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಸಲುವಾಗಿ ಒಂದು ಫೈನ್ ಜೋಕನ್ನು ಕೇಳ್ಕೊಂಡು ಹೋಗ್ಬೋಣ ಸ್ನೇಹಿತರೆ. ಒಂದು ದಿವಸ ಒಂದು ಜೈಲಿನಲ್ಲಿ ಬೆಳಗ್ಗೆನೇ ಇನ್ಸ್ಪೆಕ್ಟರ್ ಡ್ಯೂಟಿಗೆ ಬಂದರು. ಆ ಇನ್ಸ್ಪೆಕ್ಟ್ರಿಗೆ ಆ ಕಾನ್ಸ್ಟೇಬಲ್ ಹೇಳಿದ್ನಂತೆ ಸ್ನೇಹಿತರೆ. ಗಾಬರಿಯಾಗಿ ಬಂದಂತೆ ಕಾನ್ಸ್ಟೇಬಲು, ಗಾಬರಿಯಾಗಿ ಓಡ್ತಾ ಬಂದು ಇನ್ಸ್ಪೆಕ್ಟರ್ಗೆ ಹೇಳಿದಂತೆ, ಸರ್ ನಿನ್ನೆ ಕೈದಿಗಳೆಲ್ಲ ಸೇರಿಕೊಂಡು ರಾತ್ರಿ ರಾಮಾಯಣ ನಾಟಕ ಆಡ್ತಾಯಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರಂತೆ, ಆಗಲಿ ಏನು ತಪ್ಪು, ಏನೋ ಎಂಟರ್ಟೈನ್ಮೆಂಟ್ಗೆ ಆಡ್ತಾರೆ, ಆಡಲಿ ಬಿಡು, ಏನು ತಪ್ಪಾಗಿದೆ, ಹೋಗಲಿ ಬಿಡು ಅಂದ್ರಂತೆ. ಇಲ್ಲ ಸರ್, ಒಂದು ಅನಾಹುತ ಆಗಿಬಿಟ್ಟಿದೆ. ಏನು? ಅಲ್ಲಿ ರಾಮಾಯಣ ಆಡ್ತಿರುವಾಗ ಹನುಮಂತನ ಪಾತ್ರಧಾರಿ ಲಕ್ಷ್ಮಣನಿಗೆ ಔಷಧ ತರಲಿಕ್ಕೆ ಕಂಪೌಂಡ್ ಹಾರಿ ಹೋದವ ಇನ್ನೂ ಬಂದೇ ಇಲ್ಲ ಬೆಳಕಾದ್ರು ಅವನು. ಈಗ ಇನ್ಸ್ಪೆಕ್ಟರ್ ಗತಿ ಸುಸ್ತು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೋಡಿ, ಈಗ 0/0 ಇದನ್ನು ವ್ಯಾಲ್ಯೂ ಎಷ್ಟಾಗುತ್ತೆ ನೋಡೋಣ ಸ್ನೇಹಿತರೆ. ಒಂದು ಉದಾಹರಣೆ ತೊಗೊಂಡು 1/3 ಇದರ ಅರ್ಥ ಏನು ಸ್ನೇಹಿತರೆ? ಹಿಂದಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 1/3 ಅಂದರೆ 1ಅನ್ನು 3 ಸಾರಿ ಗುಣಿಸ್ಬೇಕು. 1ಅನ್ನು 3ರಿಂದ ಅಲ್ಲ, 1ಅನ್ನು 3 ಸಾರಿ ಗುಣಿಸ್ಬೇಕು ಅನ್ನೋದನ್ನು ನಾವು ನೋಡಿದ್ವಿ ಸ್ನೇಹಿತರೆ, ಹೊತ್ತಾನೆ? ಅದೇ ರೀತಿ 2/2 ಅಂದರೆ 2ಅನ್ನು 2 ಸಾರಿ ಗುಣಿಸ್ಬೇಕು. ಹಾಗೆ 0/3 ಅಂದರೆ 0ವನ್ನು 3 ಸಾರಿ ಗುಣಿಸ್ರಿ. 0/2 ಅಂದರೆ 0ವನ್ನು 2 ಸಾರಿ ಗುಣಿಸ್ರಿ. 0/1 ಅಂದರೆ 0ನ್ನು 0 ಸಾರಿ ಗುಣಿಸ್ರಿ. 0/0 ಅಂದರೆ 0, ಅಷ್ಟೇ ತಾನೆ? ಸೊ 0/0 ಇದರ ವ್ಯಾಲ್ಯೂ ಯಾವಾಗಲೂ 0 ಆಗಿರುತ್ತೆ ಮ್ಯಾಥಮೆಟಿಕಲಿ. ಇನ್ನು ಜನರಲ್ ನಾಲೆಜ್ನಿಂದ ಬಂದರೆ 0/0 ಇದರ ಅರ್ಥ ಏನು? 0 ಅಂದರೆ ಯಾವುದೇ ವ್ಯಾಲ್ಯೂ ಇಲ್ಲದ್ದು. ಯಾವುದೇ ವ್ಯಾಲ್ಯೂ ಇಲ್ಲದನ್ನು ಯಾವುದೇ ವ್ಯಾಲ್ಯೂ ಇಲ್ಲದಷ್ಟು ಸಾರಿ ಬರೀರಿ, ಗುಣಿಸ್ರಿ. ಇಸ್ ಇಟ್ ಎನಿ ಮೀನಿಂಗ್? ಏನಾದರೂ ಅರ್ಥ ಇದೆಯಾ ಈ ಸ್ಟೇಟ್ಮೆಂಟ್ನಲ್ಲಿ? ಯಾವುದೇ ವ್ಯಾಲ್ಯೂ ಇಲ್ಲದಂತಹ ಒಂದು ಸಂಖ್ಯೆಯನ್ನು ಯಾವುದೇ ವ್ಯಾಲ್ಯೂ ಇಲ್ಲದಷ್ಟು ಸಾರಿ ಗುಣಿಸ್ರಿ. ವಾಟ್ ಈಸ್ ದ ಮೀನಿಂಗ್ ಹಿಯರ್? ಸೊ ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಇದಕ್ಕೆ ಆನ್ಸರ್ ಕೊಡಲಿಕ್ಕೆ ಯಾವೊಬ್ಬ ಮೇಧಾವಿ ಕಡೆಯಿಂದನೂ ಸಾಧ್ಯ ಇಲ್ಲ. 0/0 0ವನ್ನು 0 ಸಾರಿ ಇಡ್ರಿ, ಇದರ ಅರ್ಥ ಇನ್ಡಿಟರ್ಮೈನ್. ಇದು ಕೂಡ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ, ವ್ಯಾಲ್ಯೂ ಕಂಡುಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅನ್ನೋದು
ಬೇಸಿಕ್ ನಿಮ್ಗೆ ಅರ್ಥ ಆಯ್ತಾ ಸ್ನೇಹಿತರೆ? ಬೇಸಿಕ್ ಗೊತ್ತಾಗಲಿ. ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋದು ದೊಡ್ಡ ಮಾತಲ್ಲ, ಓಕೆ. ಬಟ್ ಬೇಸಿಕಲಿ ನ್ಯಾಚುರಲಿ ಜನರಲ್ ನಾಲೆಜ್ದಿಂದ ಇದು ಇನ್ವ್ಯಾಲಿಡ್ ಯಾಕೆ ಅನ್ನೋದು ಗೊತ್ತಾದರೆ ಅಷ್ಟು ಸಾಕು ಸ್ನೇಹಿತರೆ. ಓಕೆ, ಇದು ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಇದು ಕೂಡ ಇನ್ಡಿಟರ್ಮೈನ್ ಅನ್ನೋದು ಆಯಿತು. ನೆಕ್ಸ್ಟ್ ಬಂದರೆ 0⁻⁻1. ಈಗ ಸ್ನೇಹಿತರೆ 2⁻1 ಇದೆ. ಇದನ್ನು ನಾನು 2⁻1 ಅಂತ ಬರಿಬೋದು ತಾನೆ, ಡಿವೈಡ್ ಬೈ 2⁻1 ಅಂತ. ಯಾಕೆಂದರೆ ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಈ ಸಂಖ್ಯೆಯನ್ನು ಡಿವಿಷನ್ನಲ್ಲಿ ಬರೆದ್ರೆ, ಡಿನಾಮಿನೇಟರ್ನಲ್ಲಿ ಬರೆದ್ರೆ ಈ ಮೈನಸ್ ಚಿಹ್ನೆ ಹೋಗಿ ಪ್ಲಸ್ ಚಿಹ್ನೆ ಬರುತ್ತೆ. ಗೊತ್ತಾನೆ ಸ್ನೇಹಿತರೆ? ಇದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾವು ಮಾಡಿ ತೋರಿಸಿದ್ದೇವೆ, ಯಾಕೆ ಅನ್ನೋದು ಮಾಡಿ ತೋರಿಸಿದ್ದೆ ಸ್ನೇಹಿತರೆ. ಸೊ 2⁻1 ಏನಾಗುತ್ತೆ? 1/2⁻1 ಆಗುತ್ತೆ. ಅದೇ ರೀತಿ 0⁻1 ನಾನು ಏನಂತ ಬರಿಬೋದು? 1/0⁻1. 1/0⁻1 ಅಂದರೆ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. 0⁻1 ಈಸ್ 0. ಸೊ 1/0. ಅಗೇನ್ ದಿಸ್ ಎಕ್ಸಾಂಪಲ್, ಡಿನಾಮಿನೇಟರ್ನಲ್ಲಿ 0 ಬಂದರೆ ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ಇನ್ಡಿಟರ್ಮೈನ್. ಡೆಫಿನೇಷನ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಾಲ್ಯೂ ಗೊತ್ತಿಲ್ಲ, ಇನ್ಡಿಟರ್ಮೈನ್, ವ್ಯಾಲ್ಯೂ ನಾಟ್ ಫೌಂಡ್. ಸೊ ದಿಸ್ ಈಸ್ ಆಲ್ಸೋ indeterminate. It means all these fours are indeterminate examples. ಇವುಗಳಿಗೆ ಡಿಟರ್ಮೈನ್ ಸಾಧ್ಯ ಇಲ್ಲ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಸ್ನೇಹಿತರೆ. ಈ 7 ಸಂಗತಿಗಳು ಯಾವತ್ತಿಗೂ ನಿಮ್ಮ ನೆನಪಿನಲ್ಲಿ ಇರಲಿ. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಆಫ್ ಮ್ಯಾಥಮೆಟಿಕ್ಸ್. ಇದ್ರ ಜೊತೆಗೆ ಇನ್ಡಿಟರ್ಮೈನ್ ಆದಂತಹ ಇನ್ನೂ 7 ಅಂಶಗಳಿದೆ ಸ್ನೇಹಿತರೆ. ಯಾವ ಅನ್ನೋದು ಉದಾಹರಣೆ ಕೊಡ್ತೀನಿ. 0/0. ನೆಕ್ಸ್ಟ್ ∞/∞. ದಿಸ್ ಈಸ್ ಆಲ್ಸೋ ಇನ್ಡಿಟರ್ಮೈನ್. ನೆಕ್ಸ್ಟ್ ∞−∞. ದಿಸ್ ಈಸ್ ಆಲ್ಸೋ ಇನ್ಡಿಟರ್ಮೈನ್. ಆ್ಯಂಡ್ 0⁻0 ಅದು ಹೇಳಿದ್ದೇವೆ ಇಲ್ಲಿ, ಇಟ್ ಈಸ್ ಆಲ್ಸೋ ಇನ್ಡಿಟರ್ಮೈನ್. ಆ್ಯಂಡ್ ∞⁻0. ದಿಸ್ ಈಸ್ ಇನ್ಡಿಟರ್ಮೈನ್. ಆ್ಯಂಡ್ 1/0 ಇದನ್ನ ಹೇಳಿದ್ವಿ. 1/0 ದಿಸ್ ಇಸ್ ಇನ್ಡಿಟರ್ಮೈನ್. ಆ್ಯಂಡ್ 0∞. These 7 things are all indetermined ಎಕ್ಸಾಂಪಲ್ಸ್. ಈ 7 ಸಂಗತಿಗಳು ವ್ಯಾಲ್ಯೂ ಕಂಡುಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಿಮ್ಮ ತಲೆಯಲ್ಲಿ ಯಾವತ್ತೂ ಇರಲಿ ಸ್ನೇಹಿತರೆ. ಓಕೆ, ಸೊ ಇವತ್ತಿನ ವಿಡಿಯೋ ಮುಗಿಸುವ ಮೊದಲು ಮತ್ತೊಂದು ಒಳ್ಳೆಯ ಜೋಕನ್ನು ಕೇಳಿಕೊಂಡು ಎಂಜಾಯ್ ಮಾಡಿ ಹೊರಟೋಗೋಣ ಸ್ನೇಹಿತರೆ. ಒಂದು ಸತಿ ತಿಮ್ಮನ ಬೆಸ್ಟ್ ಫ್ರೆಂಡ್ ಮದುವೆ ನಡೀತಿತ್ತು, ಫಿಕ್ಸ್ ಆಗಿತ್ತಂತ ಸ್ನೇಹಿತರೆ. ಒಂದು ದಿವಸ ಫಿಕ್ಸ್ ಆಗಿತ್ತು. ಅವನು ಬಂದು ತನ್ನ ಗೆಳೆಯ ತಿಮ್ಮನಿಗೆ ಮತ್ತು ಅವನ ಹೆಂಡತಿಗೆ ಆಮಂತ್ರಣ ಕೊಟ್ಟು ಹೋದ. ಸ್ವಲ್ಪ ದಿವಸ ಆದಮೇಲೆ ತಿಮ್ಮನ ಹೆಂಡತಿ ತಿಮ್ಮನ ಹತ್ರ ಬಂದಂತೆ. ರೀ ಒಂದು ವಿಷಯ ಗೊತ್ತಾ ನಿಮಗೆ ಅಂದಂತೆ. ಏನೇ ಅನ್ನಂತೆ. ನಿಮ್ಮ ಫ್ರೆಂಡ್ ಏನು ಮದುವೆ ಆಗ್ತಿದ್ದಾನೆ, ಆ ಹುಡುಗಿ ಚೆನ್ನಾಗಿಲ್ಲಂತ್ರಿ, ನೋಡ್ಲಿಕ್ಕೆ ಚೆನ್ನಾಗಿಲ್ಲಂತೆ ಆ ಹುಡುಗಿ ಅಂದಂತೆ. ಹಾಂ ಸರಿ ಬಿಡು ಅಂದಂತೆ. ಅವಳು ಸ್ವಲ್ಪ ಹೊತ್ತು ಮುಖ ನೋಡಿದಂತೆ. ಅಲ್ರಿ ನೀವು ನಿಮ್ಮ ಫ್ರೆಂಡ್ಗೆ ಆ ಹುಡುಗಿ ಚೆನ್ನಾಗಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಮದುವೆ ಆಗ್ಬಾರ್ದಂತ ನೀವು ಹೇಳ್ಬಾರ್ದಾ ಅಂದಂತೆ. ಅದಕ್ಕೆ ತಿಮ್ಮ ಅಂದಂತೆ, ನಾನು ಯಾಕೆ ಹೇಳಿ ಬಡ್ಡಿ ಮಗ, ನಾನು ಮದುವೆ ಆಗುವಾಗ ಈ ಸತ್ಯವನ್ನು ನಾನು ಹೇಳಿದ್ನ ಅವನು ಅಂದಂತೆ. ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ? ಇದರ ಅರ್ಥ ಏನು? ನೀನು ಕೂಡ ಚೆನ್ನಾಗಿಲ್ಲ, ನಿನ್ನ ಮದುವೆ ಆಗುವಾಗ ಅವನು ನನಗೆ ಈ ವಿಷಯ ಹೇಳಿಲ್ಲ, ನಾನು ಯಾಕೆ ಅವನಿಗೆ ಹೇಳಿ? ಚೆನ್ನಾಗಿದೆ ಅಲ್ಲ ತಿಮ್ಮನ ಅನಾಹುತ. ಓಕೆ, ಮುಂದಿನ ಪೀರಿಯಡ್ನಲ್ಲಿ ಇನ್ನು 10th 9th 8th ಈ ಕ್ಲಾಸ್ಗಳಿಗೆ ಎಕ್ಸಾಂಪಲ್ಸ್, ರ್ಯಾಷನಲ್ ನಂಬರ್ ಈ ಟಾಪಿಕ್ ಮೇಲೆ ಎಕ್ಸಾಂಪಲ್ಸ್ ನೋಡ್ಲಿಕ್ಕೆ ಶುರು ಮಾಡೋಣ. ನಮಸ್ಕಾರ.